ನಮಸ್ಕಾರ. ಇಂದಿನ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮುಂದಿರುವುದು ಬೆಂಗಳೂರಿನ ವಿನೋದ್ ಕುಮಾರ್ ಪೈಕೇರ್ ಅವರು ಬರೆದ ಸ್ವಯಂ ಸೇವಕ ವಿಷನ್ ಫಾರ್ ಭಾರತ್ ಮಾತಾ ಅನ್ನೋ ಶೀರ್ಷಿಕೆಯ ಒಂದು ಲೇಖನ. ನೋಡೋಕೆ ತುಂಬಾ ಚಿಕ್ಕದಾಗಿದ್ರೂ ಇದರಲ್ಲಿ ಒಬ್ಬ ಸ್ವಯಂ ಸೇವಕನ ದೃಷ್ಟಿಕೋನ, ಅವರ ಗುರುತು, ಗುರಿ ಎಲ್ಲವನ್ನೂ ಕಟ್ಟಿಕೊಟ್ಟ ಹಾಗೇ ಇದೆ. ಹಾಗಿದ್ದರೆ ಇದರ ಆಳಕ್ಕಿಳಿದು ನೋಡೋಣ ಅಲ್ವಾ? ಖಂಡಿತ. ಈ ಲೇಖನದ ಒಂದು ವಿಶೇಷತೆ ಏನು ಅಂದ್ರೆ, ಇದು ಒಂದು ದೊಡ್ಡ ಸಂಘಟನೆಯ ತತ್ವಗಳನ್ನ ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದ ಹೇಳುತ್ತೆ. ಅಂದ್ರೆ ನಾನೊಬ್ಬ ಸಾಮಾನ್ಯ ಸ್ವಯಂ ಸೇವಕ ಅನ್ನೋ ನೆಲೆಯಿಂದ. ಇದು ಸಿದ್ಧಾಂತಕ್ಕೆ ಒಂದು ಮಾನವೀಯ ಸ್ಪರ್ಶ ಕೊಡುವ ಪ್ರಯತ್ನದ ಹಾಗೆ ಕಾಣುತ್ತೆ. ಇಲ್ಲಿ ಬಳಸಿದ ಪ್ರತಿ ಪದಕ್ಕೂ ಒಂದು ನಿರ್ದಿಷ್ಟ ಅರ್ಥ ಇದೆ. ಹೌದು, ನೀವು ಹೇಳಿದ್ದು ಕುತೂಹಲಕಾರಿ. ಹಾಗಾದರೆ ಆ ಪಯಣದ ಮೊದಲ ಹೆಜ್ಜೆಯಿಂದಾನೇ ಶುರು ಮಾಡೋಣ. ಲೇಖನದ ಆರಂಭದಲ್ಲೇ ನಾನೊಬ್ಬ ಸ್ವಯಂ ಸೇವಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಅಂತ ಹೇಳಿದ್ದಾರೆ. ಇಲ್ಲಿ ಸಾಮಾನ್ಯ ಅನ್ನೋ ಪದದ ಮೇಲೆ ಯಾಕಿಷ್ಟು ಒತ್ತು ಕೊಟ್ಟಿರ್ಬೋದು? ಆಕ್ಚುಲಿ ಅದು ಬಹಳ ಮುಖ್ಯವಾದ ಆಯ್ಕೆ. ಸಾಮಾನ್ಯ ಸ್ವಯಂ ಸೇವಕ ಅನ್ನೋದು ಕೇವಲ ವಿನಯದ ಸಂಕೇತ ಅಲ್ಲ, ಅದೊಂದು ಸೈದ್ಧಾಂತಿಕ ನಿಲುವು. ಸೈದ್ಧಾಂತಿಕ ನಿಲುವ? ಹೇಗೆ? ಹೇಗೆ ಅಂದ್ರೆ, ಇಲ್ಲಿ ಲಕ್ಷಾಂತರ ಹೆಸರಿಲ್ಲದ ಕಾರ್ಯಕರ್ತರನ್ನ ಪ್ರತಿನಿಧಿಸಲಾಗ್ತಿದೆ. ಅಂದ್ರೆ ವೈಯಕ್ತಿಕ ಅಹಂಕಾರಕ್ಕಿಂತ ಸಂಘಟನೆಯ ಉದ್ದೇಶವೇ ದೊಡ್ಡದು ಅನ್ನೋ ಸಂದೇಶ. ನಾನು ಅನ್ನೋದಕ್ಕಿಂತ ನಾವು ಅನ್ನೋ ಸಮೂಹ ಪ್ರಜ್ಞೆ ಇದೆಯಲ್ಲ, ಅದನ್ನ ಸ್ಥಾಪಿಸೋ ಮೊದಲೇ ಹೆಜ್ಜೆ ಇದು. ಓ ಸರಿ. ಹಾಗಾದ್ರೆ ಆ ನಾವು ಅನ್ನೋ ಭಾವನೆಯನ್ನ ಪ್ರತಿದಿನ ಬಲಪಡಿಸೋಕೆ ಏನಾದ್ರೂ ವಿಧಾನ ಇದೆಯಾ? ಮುಂದಿನ ಸಾಲಲ್ಲೇ ಪ್ರತಿನಿತ್ಯ ನಮಸ್ತೆ ಸದಾವತ್ಸಲೆ ಹೇಳುತ್ತಾ ಬಂದ ಯುವಕರು ನಾವು ಅಂತ ಇದೆ. ಇದೊಂದು ಪ್ರಾರ್ಥನೆ ಮಾತ್ರನಾ? ಖಂಡಿತ ಇಲ್ಲ. ಅದಕ್ಕಿಂತ ಹೆಚ್ಚು. ನಮಸ್ತೆ ಸದಾವತ್ಸಲೆ ಅನ್ನೋದು ಒಂದು ಹಂಚಿಕೆಯ ಅನುಭವ. ಯೋಚನೆ ಮಾಡಿ, ದೇಶದಾದ್ಯಂತ ಸಾವಿರಾರು ಕಡೆ ಲಕ್ಷಾಂತರ ಜನ ಒಂದೇ ಸಮಯದಲ್ಲಿ ಒಂದೇ ಶಿಸ್ತಿನಿಂದ ಇದನ್ನ ಹೇಳ್ತಾರೆ. ಹೌದು, ಅದೊಂದು ರಿಚುವಲ್ ತರ. ಅದೇ, ಇಂತಹ ಆಚರಣೆಗಳು ಒಂದು ಸಮುದಾಯದಲ್ಲಿ ಏಕತೆ, ಶಿಸ್ತು, ಬದ್ಧತೆಯನ್ನ ಮೂಡಿಸ್ತವೆ. ಅದು ಅವರನ್ನ ಭಾವನಾತ್ಮಕವಾಗಿ ಒಟ್ಟಿಗೆ ಹಿಡಿದಿಡುವ ಒಂದು ಶಕ್ತಿಯುತ ಸಾಧನ. ಸರಿ, ಈ ಗುರುತು ಮತ್ತು ದೈನಂದಿನ ಶಿಸ್ತು ಒಂದು ಬುನಾದಿ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಈ ಬುನಾದಿ ಮೇಲೆ ಅವರು ಏನ್ ಕಟ್ಟೋಕ್ ಹೊರಟಿದ್ದಾರೆ? ಲೇಖನದಲ್ಲಿ ಏನಿದೆ? ನೇರವಾಗಿ ಮುಂದಿನ ಸಾಲುಗಳೇ ಅದಕ್ಕೆ ಉತ್ತರ ಕೊಡುತ್ತೆ ನೋಡಿ. ಸಜ್ಜನರ ಜೊತೆಗೂಡಿ ಜಾಗೃತ ಹಿಂದೂ ಸಮಾಜವನ್ನು ಕಟ್ಟುವ ಸಂಕಲ್ಪ ತೊಟ್ಟವರು ನಾವು ಅಂತ. ಇದೇ ಅವರ ಕಾರ್ಯದ ಸ್ಪಷ್ಟ ಉದ್ದೇಶ. ಹೌದು, ಇಲ್ಲಿ 3 ಪದಗಳಿದೆ: ಸಜ್ಜನರು, ಜಾಗೃತ ಹಿಂದೂ ಸಮಾಜ ಮತ್ತು ಸಂಕಲ್ಪ. ಅದರಲ್ಲೂ ಜಾಗೃತ ಹಿಂದೂ ಸಮಾಜ, ಇಲ್ಲಿ ಜಾಗೃತ ಅಂದ್ರೆ ಅವೈಕಂಡ್ ಅಂತ. ಇದ್ರ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ಒಳ್ಳೆ ಪ್ರಶ್ನೆ. ಇಲ್ಲಿ ಜಾಗೃತ ಅನ್ನೋದು ಕೇವಲ ಪೂಜೆ ಪುನಸ್ಕಾರಕ್ಕೆ ಸೀಮಿತವಾದ ಅರ್ಥದಲ್ಲಿ ಬಂದಿಲ್ಲ. ಲೇಖನದ ಒಟ್ಟಾರೆ ಆಶಯ ನೋಡಿದರೆ ಇದರರ್ಥ ತನ್ನ ಇತಿಹಾಸ, ಪರಂಪರೆ ಮತ್ತು ಸವಾಲುಗಳ ಬಗ್ಗೆ ಅರಿವಿರುವ ಸಮಾಜ. ಅಂದ್ರೆ ಬೌದ್ಧಿಕವಾಗಿಯೂ ಹೆಚ್ಚೆತ್ತ ಸಮಾಜ ಅಂತಾನಾ? ನಿಖರವಾಗಿ. ಕೇವಲ ಭಾವನಾತ್ಮಕವಾಗಿ ಅಲ್ಲ, ಬೌದ್ಧಿಕವಾಗಿಯೂ ಎಚ್ಚೆತ್ತ, ಸಂಘಟಿತ ಮತ್ತು ಕ್ರಿಯಾಶೀಲ ಸಮಾಜವನ್ನ ಕಟ್ಟೋದು ಅವರ ಗುರಿ. ಇದೊಂದು ರಚನಾತ್ಮಕ ಸಮಾಜದ ಕಲ್ಪನೆ. ಇದ್ರ ಜೊತೆ ಸಜ್ಜನರ ಜೊತೆಗೂಡಿ ಅಂತನೂ ಹೇಳಿದ್ದಾರೆ. ಅಂದ್ರೆ ಸಂಘಟನೆ ಹೊರಗಿನವರನ್ನೂ ಸೇರಿಸ್ಕೊಳ್ಳೋ ಇಚ್ಛೆನಾ? ಯಾರು ಈ ಸಜ್ಜನರು? ಇಲ್ಲಿ ಸಜ್ಜನರು ಅಂದ್ರೆ ಯಾರು ಈ ಜಾಗೃತ ಸಮಾಜದ ಕಲ್ಪನೆಯನ್ನ ಒಪ್ತಾರೋ, ಯಾರು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡ್ತಾರೋ ಅವರೆಲ್ಲ. ಇದು ಒಂದ್ರೀತಿ ಸಮಾನ ಮನಸ್ಕರ ಒಕ್ಕೂಟ ಕಟ್ಟೋ ಪ್ರಯತ್ನ. ಈ ಗುರಿಗೇಳೋಕೆ ಬಹಳ ದೊಡ್ಡದು. ಅದಕ್ಕೆ ಇರ್ಬೇಕು ಇಲ್ಲಿ ಗುರಿ ಅನ್ನೋ ಪದದ ಬದಲು ಸಂಕಲ್ಪ ಅನ್ನೋ ಭಾರವಾದ ಪದ ಬಳಸಿದ್ದಾರೆ ಅಲ್ವಾ? ಖಂಡಿತ. ಸಂಕಲ್ಪ ಅನ್ನೋದು ಸುಮ್ನೆ ಬಳಸೋ ಪದವಲ್ಲ. ಗುರಿ ಅಂದ್ರೆ ತಲುಪಬೇಕಾದ ಜಾಗ. ಆದ್ರೆ ಸಂಕಲ್ಪ ಅಂದ್ರೆ ಅಲ್ಲಿಗೆ ತಲುಪೋಕೆ ನಾವು ತೊಟ್ಟಿರೋ ದೃಢವಾದ ಪ್ರತಿಜ್ಞೆ, ವ್ರತದ ತರ. ಇದ್ರಲ್ಲಿ ಒಂದು ನೈತಿಕ ಬದ್ಧತೆ ಇದೆ. ಪ್ರಯತ್ನಿಸ್ತೀವಿ ಅನ್ನೋದಕ್ಕೂ ಸಂಕಲ್ಪ ಮಾಡಿದ್ದೀವಿ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಿಜ. ಆದ್ರೆ ಇಂಥ ದೊಡ್ಡ ಸಂಕಲ್ಪಕ್ಕೆ ಅಷ್ಟು ಜನರನ್ನು ಒಟ್ಟಿಗಿಡೋಕೆ ಒಂದು ಬಲವಾದ ಪ್ರೇರಣೆ ಬೇಕಲ್ವಾ? ಆ ಪ್ರೇರಣೆಯ ಮೂಲ ಯಾವುದು ಅಂತ ಲೇಖನದಲ್ಲಿ ಹೇಳಿದ್ದಾರಾ? ಹೌದು, ಸಂಕಲ್ಪಕ್ಕೆ ಪ್ರೇರಣೆಯ ಇಂಧನ ಬೇಕೇ ಬೇಕು. ಆ ಇಂಧನ ಯಾವುದು ಅಂತ ಮುಂದಿನ ಸಾಲುಗಳೇ ಹೇಳುತ್ತೆ. ಭಾರತ ಮಾತೆಗೆ ನಮಸ್ಸಿಸುತ್ತಾ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಹೇಳಿದ ತಾಯಿಯ ಮಕ್ಕಳು ನಾವು ಅಂತ. ಇಲ್ಲಿ ಅವರ ಪ್ರೇರಣೆಯ ಕೇಂದ್ರಬಿಂದು ಯಾವುದು ಅಂತ ಸ್ಪಷ್ಟವಾಗುತ್ತೆ. ಭಾರತ ಮಾತೆ, ದೇಶವನ್ನ ತಾಯಿಯ ರೂಪದಲ್ಲಿ ನೋಡೋದು. ಇದೊಂದು ಅಲಂಕಾರಿಕ ಭಾಷೆನಾ ಅಥವಾ ಇದ್ರ ಹಿಂದೆ ಏನಾದ್ರೂ ತಂತ್ರ ಇದೆಯಾ? ಇದು ಕೇವಲ ಅಲಂಕಾರ ಅಲ್ಲ, ಇದು ಅತ್ಯಂತ ಶಕ್ತಿಯುತವಾದ ಒಂದು ಪರಿಕಲ್ಪನೆ.
ದೇಶವನ್ನ ತಾಯಿ ಅಂತ ಕರೆದಾಗ ಅದು ನಮ್ಮ ಜೊತೆ ಒಂದು ವೈಯಕ್ತಿಕ ಪವಿತ್ರ ಸಂಬಂಧವನ್ನ ಸ್ಥಾಪಿಸುತ್ತೆ. ಅಂದ್ರೆ ತಾಯಿಯನ್ನ ರಕ್ಷಿಸೋದು ಮಕ್ಕಳ ಕರ್ತವ್ಯ ಅನ್ನೋ ಭಾವನೆ ಬರುತ್ತೆ. ಹೌದು, ಇದು ದೇಶಭಕ್ತಿಯನ್ನ ತರ್ಕಕ್ಕಿಂತ ಹೆಚ್ಚಾಗಿ ಭಾವನೆಯ ವಿಷಯವನ್ನಾಗಿ ಮಾಡುತ್ತೆ. ಈ ಭಾವನಾತ್ಮಕ ಸಂಪರ್ಕ ಜನರನ್ನು ಒಗ್ಗೂಡಿಸೋಕೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ. ಹಾಗಾದ್ರೆ ಭಾರತ್ ಮಾತಾ ಕಿ ಜೈ ನಂತಹ ಘೋಷಣೆಗಳು ಈ ಭಾವನಾತ್ಮಕ ಸಂಪರ್ಕವನ್ನ ಇನ್ನಷ್ಟು ಗಟ್ಟಿ ಮಾಡೋ ಸಾಧನಗಳು ಅಂತ ಲೇಖಕರ ಆಶಯನ? ಖಂಡಿತ. ಆ ಘೋಷಣೆಗಳು ಆ ಭಾವನೆಯನ್ನ ಸಾರ್ವಜನಿಕವಾಗಿ ವ್ಯಕ್ತಪಡಿಸೋ ವಿಧಾನಗಳು. ಎಲ್ಲರೂ ಒಟ್ಟಾಗಿ ಘೋಷಣೆ ಕೂಗ್ದಾಗ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನೋ ಭಾವೈಕ್ಯತೆ ಮೂಡುತ್ತೆ. ಸರಿ, ಇಲ್ಲಿವರೆಗೆ ನಾವು ಗುರುತು, ಗುರಿ ಮತ್ತೆ ಅದರ ಹಿಂದಿನ ಪ್ರೇರಣೆ ನೋಡಿದ್ವಿ. ಇದೆಲ್ಲ ಒಂದು ಸೈದ್ಧಾಂತಿಕ ಚೌಕಟ್ಟು. ಆದರೆ ಇದನ್ನ ಕಾರ್ಯರೂಪಕ್ಕೆ ತರೋಕೆ, ವಿಶೇಷವಾಗಿ ಸಂಘದ 100ನೇ ವರ್ಷದ ಹೊತ್ತಲ್ಲಿ ಲೇಖನದಲ್ಲಿ ಯಾವ ಕಾರ್ಯತಂತ್ರದ ಬಗ್ಗೆ ಮಾತಾಡಿದ್ದಾರೆ? ಲೇಖನ ನೇರಾನೆ ಕಾರ್ಯತಂತ್ರದ ಕಡೆ ಹೋಗುತ್ತೆ. ಸಂಘದ ಶತಾಬ್ದಿ ವರ್ಷದಲ್ಲಿ ನಾವೆಲ್ಲರೂ ಮನೆಗಳಿಗೆ ತಲುಪುವ ಗುರಿಯನ್ನ ಮುಂದಿಡುತ್ತೆ. ಇದು ಅವರ ಮುಂದಿನ ದೊಡ್ಡ ಹೆಜ್ಜೆ. ಮನೆ ಮತ್ತು ಮನ ಎರಡೂ ಬಳಸಿದ್ದು ಕುತೂಹಲಕಾರಿ. ಅಂದ್ರೆ ಕೇವಲ ಭೌತಿಕವಾಗಿ ತಲುಪೋದಲ್ಲ, ಆಲೋಚನೆಗಳನ್ನು ತಲುಪಬೇಕು ಅನ್ನೋ ಹಾಗೆ. ನಿಖರವಾಗಿ ಇದೊಂದು 2 ಹಂತದ ಪ್ರಕ್ರಿಯೆ. ಮನೆಗಳಿಗೆ ತಲುಪುವುದು ಅಂದ್ರೆ ತಳಮಟ್ಟದ ಸಂಪರ್ಕ. ಆದ್ರೆ 2ನೇ ಮತ್ತು ಮುಖ್ಯವಾದ ಹಂತ ಮನೆಗಳಿಗೆ ತಲುಪೋದು. ಅಂದ್ರೆ ತಮ್ಮ ವಿಚಾರಗಳನ್ನ, ದೃಷ್ಟಿಕೋನವನ್ನ ಜನರ ಮನಸ್ಸಲ್ಲಿ ಬಿತ್ತೋದು. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ಅವರು ಏನ್ ತಲುಪಿಸಕ್ಕೆ ಹೊರಟಿದ್ದಾರೆ? ಲೇಖನದಲ್ಲಿ ಪಂಚ ಪರಿವರ್ತನೆಯ ವಿಷಯ ಅಂತ ಹೇಳಿದ್ದಾರೆ, ಆದ್ರೆ ಅದನ್ನ ವಿವರಿಸಿಲ್ಲ. ಇದರ ಬಗ್ಗೆ ಏನ್ ಹೇಳ್ಬೋದು? ಹೌದು, ಲೇಖನದಲ್ಲಿ ಅದನ್ನ ವಿವರಿಸಿಲ್ಲ. ಆದ್ರೆ ಸಂಘದ ಬೇರೆ ಕಾರ್ಯಚಟುವಟಿಕೆಗಳನ್ನ ಗಮನಿಸಿದ್ರೆ ಪಂಚಪರಿವರ್ತನೆ ಅಂದ್ರೆ 5 ಕ್ಷೇತ್ರಗಳಲ್ಲಿ ಸಾಮಾಜಿಕ ಬದಲಾವಣೆ ತರೋ ಯೋಜನೆ ಇರ್ಬೋದು. ಯಾವ ಕ್ಷೇತ್ರಗಳು? ಬಹುಶಃ ಸಾಮಾಜಿಕ ಸಾಮರಸ್ಯ ಅಂದ್ರೆ ಜಾತಿ ಭೇದವಿಲ್ಲದ ಸಮಾಜ, 2 ಕುಟುಂಬ ಪ್ರಬೋಧನೆ, 3 ಪರಿಸರ ಸಂರಕ್ಷಣೆ, 4 ಸ್ವದೇಶಿ ಮತ್ತೆ 5 ನಾಗರಿಕ ಕರ್ತವ್ಯಗಳ ಪಾಲನೆ. ಈ 5 ವಿಷಯಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದು ಅವರ ಗುರಿಯಾಗಿರಬಹುದು. ಇದರ ಜೊತೆಗೆ ತಮ್ಮ ಸೇವಾ ಚಟುವಟಿಕೆಗಳು ಮತ್ತು ದೇಶವ್ಯಾಪಿ ಕೆಲಸಗಳ ಬಗ್ಗೆ ಮಾಹಿತಿ ನೀಡ್ತೀವಿ ಅಂತಾನೂ ಹೇಳಿದ್ದಾರೆ. ಇದರ ಉದ್ದೇಶ ಏನು? ಇದು ಒಂದ್ ರೀತಿ ಪಬ್ಲಿಕ್ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್. ತಮ್ಮ ಸೇವಾ ಕಾರ್ಯಗಳನ್ನ ಜನರ ಮುಂದಿಡೋದ್ರಿಂದ ತಮ್ಮನ್ನ ಒಂದು ರಚನಾತ್ಮಕ ಸಂಘಟನೆ ಅಂತ ಬಿಂಬಿಸ್ಕೊಳ್ಳೋ ಪ್ರಯತ್ನ ಇದು. ಸರಿ, ಈ ಕಾರ್ಯತಂತ್ರವನ್ನ ಜಾರಿಗೆ ತರುವಾಗ ಯಾವ ಮೌಲ್ಯಗಳನ್ನ ಪಾಲಿಸಬೇಕು ಅಂತ ಲೇಖಕರು ಹೇಳ್ತಾರೆ? ಹೌದು, ಅದಕ್ಕೆ ಲೇಖನದ ಕೊನೆಯ ಭಾಗ ಮೀಸಲಿದೆ. ಅದು ಮೌಲ್ಯಗಳ ಒಂದು ಪಟ್ಟಿಯನ್ನೇ ಕೊಡುತ್ತೆ. ಸಾಮರಸ್ಯ ಭಾವದಿಂದ, ಕುಟುಂಬ ಪದ್ಧತಿಗಳ ಉಳಿಸುತ್ತಾ, ಸ್ವದೇಶಿ ಚಿಂತನೆಯಲ್ಲಿ ಪರಿಸರ ಸಂರಕ್ಷಣೆಯ ಜೊತೆಗೆ ದೇಶದ ಸಂವಿಧಾನದ ಎಲ್ಲಾ ನಿಯಮ ಪಾಲನೆಗಳನ್ನು ಮಾಡ್ತಾ ಮತ್ತೆ ನಾಗರಿಕ ಶಿಷ್ಟಾಚಾರ ಪಾಲಿಸ್ತಾ. ಈ ಪಟ್ಟಿ ನೋಡಿದ್ರೆ ಇದರಲ್ಲಿ ಸಾಮಾಜಿಕ, ಆರ್ಥಿಕ, ಪರಿಸರ, ನಾಗರಿಕ ಎಲ್ಲ ಆಯಾಮಗಳೂ ಇವೆ. ಅದರಲ್ಲೂ ಸಂವಿಧಾನ ಪಾಲನೆಯನ್ನ ಸೇರಿಸಿದ್ದು ಒಂದು ನಿರ್ದಿಷ್ಟ ಸಂದೇಶ ಕೊಡ್ತಿದೆಯಾ? ಖಂಡಿತವಾಗಿಯೂ. ಸಂವಿಧಾನ ಪಾಲನೆಯ ಉಲ್ಲೇಖ ಬಹಳ ಪ್ರಮುಖ. ಇದು ತಮ್ಮೆಲ್ಲಾ ಚಟುವಟಿಕೆಗಳು ಕಾನೂನಿನ ಚೌಕಟ್ಟಿನಲ್ಲೇ ನಡೆಯುತ್ತೆ ಮತ್ತೆ ನಾವು ಸಂವಿಧಾನವನ್ನ ಗೌರವಿಸ್ತೀವಿ ಅಂತ ಸ್ಪಷ್ಟಪಡಿಸೋ ಪ್ರಯತ್ನ. ಒಟ್ಟಾರೆಯಾಗಿ ಈ ಪಟ್ಟಿ ದೈನಂದಿನ ನಡವಳಿಕೆಯಲ್ಲೂ ಒಂದು ಆದರ್ಶವನ್ನ ಕಟ್ಟಿಕೊಡುತ್ತೆ. ಈ ಎಲ್ಲಾ ಮೌಲ್ಯಗಳನ್ನ ಪಾಲಿಸಿ ಅವರು ತಲುಪೋಕ್ ಹೊರಟಿರೋ ಅಂತಿಮ ಗುರಿ ಸರ್ವವ್ಯಾಪಿ, ಸರ್ವಸ್ಪರ್ಶಿ. ನಾವು ಚರ್ಚೆ ಶುರು ಮಾಡಿದ್ದು ಒಬ್ಬ ಸಾಮಾನ್ಯ ಸ್ವಯಂ ಸೇವಕನಿಂದ. ಅಲ್ಲಿಂದ ಶುರುವಾಗಿ ಇಡೀ ಸಮಾಜವನ್ನ ಆವರಿಸೋ ಈ ಗುರಿಯ ವ್ಯಾಪ್ತಿಯಂಥದ್ದು. ಹೌದು, ಇದು ಅವರ ಅಂತಿಮ ದೃಷ್ಟಿಕೋನ. ಸರ್ವವ್ಯಾಪಿ ಅಂದ್ರೆ ಎಲ್ಲೆಡೆಯೂ ವ್ಯಾಪಿಸೋದು. ಸಮಾಜದ ಯಾವೊಬ್ಬ ಭಾಗ ತಮ್ಮ ಪ್ರಭಾವದಿಂದ ಹೊರಗುಳಿಬಾರ್ದು. ಸರ್ವಸ್ಪರ್ಶಿ ಅಂದ್ರೆ ಎಲ್ಲರನ್ನೂ ಸ್ಪರ್ಶಿಸೋದು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನ, ಚಿಂತನೆಯನ್ನ ಪ್ರಭಾವಿಸೋದು. ಅಂದ್ರೆ ಸಮಾಜದ ಯಾವೊಬ್ಬ ವ್ಯಕ್ತಿಯೂ ತಮ್ಮ ವಿಚಾರಧಾರೆಯ ಪ್ರಭಾವದಿಂದ ಹೊರಗುಳಿಬಾರದು ಅನ್ನೋ ಒಂದು ಬೃಹತ್ ಗುರಿ. ಹೌದು, ಅದು ಅವರ ಅಂತಿಮ ಮಹತ್ವಾಕಾಂಕ್ಷೆ. ಹಾಗಾದ್ರೆ ಒಬ್ಬ ಸಾಮಾನ್ಯ ಸ್ವಯಂ ಸೇವಕನ ದೈನಂದಿನ ಶಿಸ್ತಿನಿಂದ ಶುರುವಾಗಿ ಒಂದು ಸಮುದಾಯದ ಸಂಕಲ್ಪದ ಮೂಲಕ ಒಂದು ನಿರ್ದಿಷ್ಟ ಕಾರ್ಯತಂತ್ರ ಮತ್ತು ಮೌಲ್ಯಗಳೊಂದಿಗೆ ಸಮಾಜವನ್ನೇ ಪರಿವರ್ತಿಸುವ ಒಂದು ಸಂಪೂರ್ಣ ನೀಲನಕ್ಷೆಯನ್ನ ಈ ಚಿಕ್ಕ ಲೇಖನ ನಮ್ಮ ಮುಂದಿಡುತ್ತೆ. ಹೌದು, ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ
ಲೇಖನದ ಒಟ್ಟಾರೆ ಧ್ವನಿ ಎಲ್ಲೂ ಕೂಡ ಬಲವಂತದ ಅಥವಾ ಆಕ್ರಮಣಕಾರಿ ಭಾಷೆ ಇಲ್ಲ. ನಿಜ, ಸಜ್ಜನರ ಜೊತೆಗೂಡಿ ಸಾಮರಸ್ಯ ಭಾವದಿಂದ ಅನ್ನೋ ಪದಗಳೇ ಇವೆ. ಅದೇ, ಇದೊಂದು ಸಾಫ್ಟ್ ಪವರ್ ತಂತ್ರ ಅಂತ ಹೇಳ್ಬಹುದು. ಸಾಮಾಜಿಕ ಒಪ್ಪಿಗೆಯನ್ನ ನಿರ್ಮಿಸೋದು ಇದರ ಉದ್ದೇಶ. ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಪ್ರಶ್ನೆ ಮೂಡುತ್ತೆ. ಒಂದು ಸಂಘಟನೆ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿಯಾಗೋ ಗುರಿಯನ್ನು ಹೊಂದಿದಾಗ ಸಮಾಜದಲ್ಲಿರುವ ಸಹಜ ವೈವಿಧ್ಯತೆ ಮತ್ತು ವೈಯಕ್ತಿಕ ಆಯ್ಕೆಗಳ ಸ್ವಾತಂತ್ರ್ಯದ ಜೊತೆ ಅದರ ಸಂಬಂಧ ಹೇಗಿರುತ್ತೆ? ಈ ಲೇಖನದಲ್ಲಿ ಹೇಳಿರೋ ಸಂವಿಧಾನ ಪಾಲನೆ ಮತ್ತು ಸಾಮರಸ್ಯದ